ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಹೇಗೆ ದುಷ್ಯಂತ್? ಈಗ ತೆಲುಗು ಅಲ್ಲಿ ನಮಗೆ ನಾವು ಕನ್ನಡ ನಾನು ತುಮಕೂರವರು, ಆಶಿಕಾ ತುಮಕೂರವರು, ನಮ್ಮ ನಿರ್ಮಾಪಕರಾದಂಥ ದೀಪಕ್ ತಿಮ್ಮಪ್ಪ ಅವರು ತುಮಕೂರವರು, ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ತುಮಕೂರು ಪಕ್ಕ ದಾಬಸ್ಪೇಟೆ, ನಮ್ಮ ವಿತರಕರು ಡಿಸ್ಟ್ರಿಬ್ಯೂಟರ್ KVN ಸುಪ್ರೀತ್ ಅವರು ತುಮಕೂರವರು, ನಾವೆಲ್ಲ ಅಪ್ಪಟ ಕನ್ನಡದವರು. ಸೊ ನಾವು ಕನ್ನಡ ಚಿತ್ರನೇ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದು. ಆದರೆ ಸಿನಿಮಾದ ಒಂದಷ್ಟು ಭಾಗ ಚಿತ್ರೀಕರಣ ಆದಮೇಲೆ ನಮಗೆ ಬೇರೆ ಬೇರೆಯವರು ಎಕ್ಸ್ಪರ್ಟ್ಸ್ಗಳು ಸಿನಿಮಾ ನೋಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ, ನೀವೇ ಒಂದು ಬೇಲಿ ಹಾಕೊಂಡು ಇಲ್ಲ ನಾನು ಇಷ್ಟರಲ್ಲೇ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇಷ್ಟರಲ್ಲೇ ಮಾಡ್ತೀನಿ ಅಂತ ಯಾಕೆ ಇದು ಮಾಡ್ತಾ ಇದ್ದೀರಾ, ಹೋಗಿ ಹೊರಗಡೆ ತಗೊಂಡೋಗಿ ಈ ಥರ ಸಿನಿಮಾಗಳು ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಒಳ್ಳೆ ಸಿನಿಮಾ ಯಾವುದೇ ಬಂದ್ರು ಜನ ಇವತ್ತು ಎಲ್ಲೇ ಬಂದ್ರು ಅದನ್ನ ಸ್ವೀಕಾರ ಮಾಡ್ತಾರೆ. ನಮ್ಮಲ್ಲೂ ಕೂಡ ಎಷ್ಟೋ ಬೇರೆ ಭಾಷೆಗಳ ಚಿತ್ರಗಳು ಚೆನ್ನಾಗೇ ಆಗ್ತಿದ್ದಾವೆ. ಬೇರೆ ಕಡೆನೂ ಈಗ ನಮ್ಮ ಚಿತ್ರಗಳು ಹೋಗಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಳ್ಳೆ ಟೈಮ್ ನೀವು ಹೋಗಿ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿತ್ತು. ಇದೇ ಸಂದರ್ಭದಲ್ಲಿ ತೆಲುಗಿನಿಂದ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸ್ ನೀವು ಇಂಥ ಒಳ್ಳೆ ಕಂಟೆಂಟ್ ಮಾಡಿದ್ರೆ ತಗೊಂಬನ್ನಿ, ನಾವೇ ರಿಲೀಸ್ ಮಾಡ್ಬಿಡ್ತೀವಿ, ನಾವೇ ಡಬ್ಬಿಂಗ್ ಮಾಡಿಸ್ತೀವಿ, ಈ ಥರದ್ದೆಲ್ಲ ನಮ್ಗೆ ಅಲ್ಲಿಂದನೇ ಆಫರ್ಗಳು ಬಂದು. ಸೊ ಹಾಗಾಗಿ ಇಲ್ಲ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋಂಥ ಒಂದು ನಂಬಿಕೆ ಬಂತು. ನಾವು ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಆ ವರ್ಣಮಾಲೆ ಹಾಡನ್ನ ಅಲ್ಲೂ ತೆಲುಗಲ್ಲಿ ಬಿಡುಗಡೆ ಮಾಡಿದ್ವಿ. ಮತ್ತೆ ಶಿಪ್ ಹಾಡನ್ನು ಕೂಡ ಅಲ್ಲಿ ತೆಲುಗಲ್ಲಿ ಆಂಧ್ರಾಗಿ ಹೋಗಿ ಬಿಡುಗಡೆ ಮಾಡಿದ್ವಿ. ಈಗ ಟ್ರೈಲರ್ ಕೂಡ ಅಲ್ಲಿ ತೆಲುಗಲ್ಲಿ ಕೂಡ ಬಂದಿದೆ. ಸೊ ಹೀಗೆ ಸಿನಿಮಾ ಕೂಡ ಬಹಳ ಅಚ್ಚುಕಟ್ಟಾಗಿ ತೆಲುಗಲ್ಲಿ ಡಬ್ಬಿಂಗ್ ಆಗಿದೆ. ನಾವು ಆದಷ್ಟು ನಮ್ಗಳ ವಾಯ್ಸ್ಗಳು ಎಲ್ಲೆಲ್ಲಿ ಕೊಡೋಕ್ಕಾಗುತ್ತೋ ಕೊಟ್ಟಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಮಗೆ ಅಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಒಂದು ಕನ್ನಡ ಚಿತ್ರಕ್ಕೆ ಕರ್ನಾಟಕ ಬಿಟ್ಟು ಹೊರಗಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ ಅದೊಂದು ಖುಷಿ ಪಡೋ ವಿಚಾರ ಅಲ್ವಾ? ಸೊ ಅದಾಗ್ತಾ ಇದೆ, ಸಂತೋಷ ಇದೆ. ನಮ್ಮ ಅಭಿಪ್ರಾಯ ಆಯ್ತು, ಜನರೆಲ್ಲರ ಅಭಿಪ್ರಾಯ ಆಯ್ತು. ಹೌದು, ನಿಮ್ಮ ಕುಟುಂಬದಲ್ಲಿ ಏನೇ ಅಭಿಪ್ರಾಯ ಬಂತು? ತಂದೆಯವ್ರು ನೋಡಿದ್ರಾ? ಅಂದ್ರೆ ನೋಡಿದಾರೆ ಅಂತ ನನಗೆ ಮಾಹಿತಿ ಇದೆ. ಡಿಸ್ಕಸ್ ಮಾಡಿಲ್ಲ ಅವರು ನನ್ನ ಹತ್ರ ನೇರವಾಗಿ ಸಿನಿಮಾ ವಿಷಯ ಯಾವತ್ತು ಚರ್ಚೆ ಮಾಡಿಲ್ಲ. ಅಂದ್ರೆ ಅವ್ರಿಗೆ ನಾನು ಮೊದಲೆಲ್ಲ ಅವ್ರಿಗೆ ಏನು ಇಷ್ಟ ಇರಲಿಲ್ಲ ನಾನು ಮಾಡೋದು. ತುಂಬಾ ತುಂಬಾ ದಾರುಣವಾಗಿ ನಿರಾಕರಿಸಿದ್ರು. ಓಕೆ, ಅಂದ್ರೆ ತಂದೆ ತಾಯಿ ಆತಂಕ ನನ್ನ ತಪ್ಪು ಅಂತ ಹೇಳಲ್ಲ, ಅದು ಯಾವತ್ತಿದ್ರು ಸರಿನೇ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ನಾನು ಮನೆಯಿಂದ ಹೊರಗಡೆ ಬಂದು ಇದೆಲ್ಲ ಮಾಡಕ್ಕೆ ಅಂತ ಹೊರಟಾಗ ನಾನು ಸುನಿ ಸರ್ ಅಂತ ಒಳ್ಳೆ ನಿರ್ದೇಶಕರ ಗುರುಗಳ ಕೈ ಕೆಳಗಡೆ ಸೇರ್ಕೊಂಡೆ, ಒಳ್ಳೇದಾಯ್ತು. ಆಶಿಕಾ ಅಂತ ಒಳ್ಳೆ ನಟಿ ಸಿಕ್ಕಿದ್ರು, ಬೇರೆ ಬೇರೆ ತಂತ್ರಜ್ಞರು, ನಮ್ಮ ವಿಲಿಯಂ ಸರ್ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆಯವರು ಸಿಕ್ಕಿದ್ರು, ನಮ್ಮ ದೀಪವಣ್ಣ ಪ್ರೊಡ್ಯೂಸರ್, ಈ ಥರದವರೆಲ್ಲ ಒಳ್ಳೆಯವ್ರು ಸಿಕ್ಕಿದ್ಕೆ ಎಲ್ಲ ಒಳ್ಳೇದೇ ಆಗಿದೆ. ಅದು ಏನ್ ಬೇಕಾದ್ರೂ ಆಗ್ಬೋದಿತ್ತು. ಅದೆಲ್ಲ ಒಂದು ಪೂರ್ವ ನಿಶ್ಚಿತನೋ ಅಥವಾ ಭಗವಂತನ ಆಶೀರ್ವಾದನೋ ನನಗೆ ಗೊತ್ತಿಲ್ಲ. ಸೊ ನನ್ನ ತಂದೆ ತಾಯಿ ಆತಂಕನ ನಾನು ಯಾವತ್ತೂ ತಪ್ಪು ಅಂತ ಹೇಳಲ್ಲ, ಅವ್ರು ಯಾವತ್ತಿದ್ರು ಸರಿನೇ. ಯಾವುದೋ ಒಂದು ಶಕ್ತಿ ನಮ್ಮನ್ನ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ಬಂತು ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಶಕ್ತಿ ನಮ್ಮ ಕಡೆ ಒಳ್ಳೆ ಕೆಲಸನ ಮಾಡಿಸಿದೆ, ಗತವೈಭವನ ಮಾಡಿಸಿದೆ ಅಂತ ಹೇಳ್ಬೋದು. ನಮಗಂತೂ ಆ ಶಕ್ತಿ, ನನಗಂತೂ ಆ ಶಕ್ತಿ ಇಲ್ಲ. ಆದರೆ ತಂದೆ ತಾಯಿ, ನಮ್ಮ ತಾಯಿಯವರು ಒಂದು ಪಾಯಿಂಟ್ ವರ್ಗು ಅವ್ರ ಪತಿಯ ಮಾತನ್ನೇ ಇದು ಮಾಡ್ತಾ ಇದ್ರು. ಆದ್ರೆ ಒಂದು ಪಾಯಿಂಟ್ ಆದ್ಮೇಲೆ ನನ್ನ ಮಗ ಇಷ್ಟು ಕಷ್ಟಪಡ್ತೀಯಾನೆ, ಬೀದಿ ನಾಟಕಗಳು, ಡ್ರಾಮಾ, ಅದು ಇದು ಅಂತ ಪ್ರತಿದಿನ ಏನೋ ಕಷ್ಟಪಡ್ತೀಯಾನೆ, ಒಮ್ಮೆ ಒಂದು ಸಪೋರ್ಟ್ ಮಾಡಿ ನೋಡ್ಬೋದಲ್ಲ, ಒಂದು ಅವಕಾಶ ಕೊಟ್ಟು ನೋಡ್ಬೋದು, ಅವ್ನು ಏನ್ ಮಾಡ್ತಾನೆ ಅಂತ ನೋಡ್ಬೋದಲ್ಲ ಅನ್ನುವಂಥ ಭಾವನೆ ಅವ್ರಿಗಿತ್ತು. ಸೊ ಅವ್ರು ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಹೋಗ್ತಾ ಹೋಗ್ತಾ ಯಾವಾಗ ಮೊದಲು ಸಿಂಪಲ್ ಸುನಿ ಅವ್ರ ನಿರ್ದೇಶಕರು ಅಂತೇಳಿ ಘೋಷಣೆ ಆಯ್ತು, ಆಗ ಜನನೇ ನಮ್ಮ ತಂದೆಯವ್ರ ಸ್ನೇಹಿತರು ಮತ್ತು ನಮ್ಮ ತಂದೆಯವ್ರ ಸುತ್ತಮುತ್ತ ಇರೋ ಜನನೇ ಇಲ್ಲ ಒಳ್ಳೆ ನಿರ್ದೇಶಕರ ಜೊತೆ ಇದ್ದಾನೆ ನಿಮ್ಮ ಮಗ, ತಲೆ ಕೆಡಿಸ್ಕೊಬೇಡಿ, ನೀವು ನಿಶ್ಚಿಂತರಾಗಿರಿ ಅಂತ ಅವ್ರಿಗೆ ಆತ್ಮವಿಶ್ವಾಸ ತುಂಬಿದ್ರು. ಅದಾದ್ಮೇಲೆ ಅವ್ರು ಸ್ವಲ್ಪ ಆಯ್ತು ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಅನ್ನೋ ತರ ಬಿಟ್ರು. ಅದಾದ್ಮೇಲೆ ಮತ್ತೆ ಆಶಿಕಾ ಅವರು ಹೀರೋಯಿನ್ ಅಂತ ಅನೌನ್ಸ್ ಆಯ್ತು. ನಮ್ಮ ರಂಗನ್ ಮಗಳು ಓಕೆ ಬಿಡು ಅನ್ನೋ ತರ ಅವ್ರಿಗೆ ಅವ್ರ ತಂದೆ ರಂಗಣ್ಣ ಅಂಕಲ್ಲು ನಮ್ಮ ತಂದೆಯವರು ಪರಿಚಯ. ಸೊ ಹಂಗಾಗಿ ಎಲ್ಲ ಓಕೆ, ಏನೋ ನಡ್ಕೊಂಡು ಹೋಗ್ತಿದೆ, ಒಳ್ಳೇದಾಗ್ಲಪ್ಪ ಅನ್ನೋ ತರ ಭಾವನೆ ಅವ್ರಿಗೂ ಇದೆ. ನಮ್ಮ ಸುನಿ ಸರ್ ಸಿನಿಮಾ ಸ್ಟೈಲ್ ಎಲ್ರಿಗೂ ಗೊತ್ತಿರೋದೆ. ಅವರು ಸಿನಿಮಾ ಸ್ಟೈಲನ್ನ ಮೀರಿದಂತೆ ಕಾಣುತ್ತೆ ಈ ಸಿನಿಮಾದಲ್ಲಿ. ನಿಮಗೆ ವೈವಿಧ್ಯತೆ ಹೇಳಿದ್ರಿ, 4 ಕಾಲಘಟ್ಟ, ಜೊತೆಗೆ ಆ ಡೈಲಾಗ್ ಹ್ಯೂಮರಸ್ ಇರುತ್ತಾ, ಅವ್ರದ್ದೇ ಒಂದು ಸ್ಟೈಲ್ ಇದೆ, ಅದು ತುಂಬಾ ಇಷ್ಟಪಡ್ತಾರೆ ನಮ್ಮ ಕನ್ನಡಿಗರು. ಖಂಡಿತವಾಗ್ಲೂ ಇದೆ. ಬಿಕಾಸ್ ಟೀಸರ್ ಅಲ್ಲಾಗ್ಲಿ ಈಗ ಬಿಟ್ಟಿರೋ ಒಂದು ತುಣುಕುಗಳಲ್ಲಿ ನೀವು ಒಂದು ಸಿನಿಮಾನ ಒಂದು ವಿಜುವಲಿ ಎಕ್ಸ್ಪೀರಿಯನ್ಸ್ ಅಥವಾ ಇದ್ರೊಳಗೆ ಏನಿದೆ ಅಂತ ಒಂದು ಗ್ಲಿಮ್ಸ್ ಇರ್ಬೋದು ಅಷ್ಟೇ.
ಬಟ್ ಸುನಿ ಸರ್ ನಿರ್ದೇಶಕರ ಅಂದ್ಮೇಲೆ ಅವ್ರದೇ ಆದಂತ ಒಂದು ಸೆಟ್ ಆಫ್ ಫ್ಯಾನ್ಸ್ ಇರ್ತಾರೆ. ಸಿಂಪಲ್ ಸುನಿ ಅವ್ರ ಜೊತೆನಾ, ಓಕೆ ಅವ್ರದ್ದು ಸಖತ್ ಕಾಮಿಡಿ ಇರುತ್ತಲ್ವಾ, ಹ್ಯೂಮರ್ ಇರುತ್ತಲ್ವಾ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಐ ಥಿಂಕ್ ವಿತ್ ಟ್ರೇಲರ್ ಅಂಡ್ ಎವ್ರಿಥಿಂಗ್ ಅದು ತುಂಬಾನೇ ಇಟ್ ವಿಲ್ ಗೋ ಆನ್ ಆಡಿಂಗ್. ಸೊ ಸುನಿ ಸರ್ ಸಿನಿಮಾ ಅಂತ ಅಂದ್ರೆ ಅದು ಇದ್ದೇ ಇರುತ್ತೆ. ಥ್ರೂ ಔಟ್ ಎಲ್ಲಾ ಭಾಗದಲ್ಲೂ ಅವರ ಕಾಮಿಡಿ, ಅವರ ಟಚ್ ಇದ್ದೇ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಸುನಿ ಸರ್ ಯಾವಾಗ್ಲೂ ಒಂದು ಕಾಮಿಡಿ ಸಿನಿಮಾ ಮಾಡ್ತಾರೆ, ಒಂದು ಹ್ಯೂಮರ್ ಇರುತ್ತೆ, ಒಂದು ಅವ್ರದ್ದು ಪಂಚ್ ಡೈಲಾಗ್ಗಳಿರುತ್ತೆ ಅಂತಾರೆ. ಬಟ್ ಡೀಪ್ ಡೌನ್ ಅವ್ರ ಎಲ್ಲಾ ಕಥೆಗಳಲ್ಲೂ ತುಂಬಾ ಒಂದು ಲೇಯರ್ಸ್ ಇರುತ್ತೆ. ಸೊ ಐ ಥಿಂಕ್ ಇದುವರೆಗೂ ಎಷ್ಟೋ ಸಿನಿಮಾಗಳಲ್ಲಿ ಅದು ಅಷ್ಟು ಮುಂದಕ್ಕೆ ಕಾಣಿಸಿಲ್ಲ ಅಂದ್ರೂ ಅವ್ರದ್ದು ರೈಟಿಂಗು, ಅವ್ರದ್ದು ಡೈಲಾಗ್ಸ್ ಹೆಚ್ಚಾಗಿ ಕಾಣಿಸಿದೆ. ಬಟ್ ಈ ಸಿನಿಮಾದಲ್ಲಿ ಐ ಥಿಂಕ್ ವಿತ್ ಎವ್ರಿ ಸ್ಟೋರಿ ಅವರು ಒಂದು ಲೇಯರ್ಸ್ ನ ತೆರಿತಾ ಹೋದ್ರೆ ಎಂಟೈರ್ ಸಿನಿಮಾದಲ್ಲಿ ಇದು ಒಂದು ಅವ್ರದ್ದು ಬೆಸ್ಟ್ ಸಿನಿಮಾ ಆಗಿ ಅದು ಕಾಣಿಸೋದಂತೂ ಖಂಡಿತ ಅಂತ ನಾನು ಹೇಳ್ಬೋದು. ಆಗ್ಲಿ, ನಮ್ಮ ವೀಕ್ಷಕರಿಗೂ ಕೂಡ ಒಳ್ಳೆ ಮಾಹಿತಿಯನ್ನ ಕೊಟ್ರಿ, ಇನ್ನೊಂದಿಷ್ಟು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ರಿ ನಿಮ್ಮ ಮಾತಿನ ಮೂಲಕ. ಅಂತೂ ಖಂಡಿತವಾಗ್ಲೂ ನನಗೂ ತುಂಬಾ ಕ್ಯೂರಿಯಾಸಿಟಿ ಬರ್ತಾ ಇದೆ, ಹಾಗೆ ಪ್ರೇಕ್ಷಕರಿಗೂ ಕೂಡ. ಲಾಸ್ಟ್ಲಿ ಏನ್ ಹೇಳ್ತೀರಾ ದುಷ್ಯಂತ್? ಗತವೈಭವ ಚಿತ್ರದ ಸಾಕಷ್ಟು ತುಣುಕುಗಳು ಹೊರಗಡೆ ಬಂದಿದೆ. ಈಗ ಟೀಸರ್ ಮತ್ತು ವರ್ಣಮಾಲೆ ಹಾಡು, ಶಿಪ್ ಹಾಡು ಮತ್ತು ಟ್ರೈಲರು, ಈ ಥರ ಸಾಕಷ್ಟು ಚಿತ್ರದ ತುಣುಕುಗಳು ಹೊರಗಡೆ ಇದೆ. ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ. ಇದರಲ್ಲಿ ಏನಾದರೂ ಹೊಸತನ ಇದೆ ಅಂದರೆ, ಪ್ರಾಮಾಣಿಕತೆ ಇದೆ ಅಂದರೆ, ಒಂದು ಆನೆಸ್ಟ್ ಎಫರ್ಟ್, ಒಂದು ಶ್ರಮ ಕಾಣ್ತಿದೆ, ಏನೋ ವೈವಿಧ್ಯಮಯವಾಗಿ ಕಾಣ್ತಿದೆಯಲ್ಲಪ್ಪ, ಇದು ಒಂದು ಬೇರೆ ಥರ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋಂಥ ಭಾವನೆ ನಿಮಗೆ ಬಂದರೆ, ನವೆಂಬರ್ 14ಕ್ಕೆ ಕನ್ನಡ ಸಿನಿಮಾ ಗತವೈಭವ ಪ್ರಪಂಚದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲೂ ಬಿಡುಗಡೆ ಆಗ್ತದೆ. ದಯವಿಟ್ಟು ಬೆಂಬಲ ಕೊಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ? ಹೇಗೆ ಇನ್ವೈಟ್ ಮಾಡ್ತೀರಾ? ನಮ್ಮ ಆಶಿಕನ್ನೇ ನೋಡೋದಕ್ಕೆ ಅಂತ ಒಂದಿಷ್ಟು ಫ್ಯಾನ್ಸ್ ಬರ್ತಾರೆ, ಅಫ್ಕೋರ್ಸ್. ಇಲ್ಲ, ಐ ಥಿಂಕ್ ಈಗ ಸಿನಿಮಾ ನೋಡೋ ರೀತಿ ತುಂಬಾ ಚೇಂಜ್ ಆಗಿದೆ. ಸಾಕಷ್ಟು OTT ಪ್ಲಾಟ್ಫಾರ್ಮ್ಸ್ಗಳು ಬಂದಿದೆ, ಎಷ್ಟೋ ತರದ ಕಂಟೆಂಟ್ ಫೋನಲ್ಲೇ ಸ್ವೈಪ್ ಮಾಡಕ್ ಸಿಗುತ್ತೆ. ಬಟ್ ಇದು ಗತವೈಭವ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ವಿಜುವಲಿ ವೆರಿ ಬ್ಯೂಟಿಫುಲ್. ಅಟ್ ದ ಸೇಮ್ ಟೈಮ್ ತುಂಬಾ ಮನಸ್ಸಿಗೆ ಮುಟ್ಟುವಂತ ಒಂದು ರೂಟೆಡ್ ಕಲ್ಚರಲ್ ಲವ್ ಸ್ಟೋರಿ ಆಗಿರ್ಬಹುದು, ಜೊತೆಗೆ ಫನ್ ಕಾಮಿಡಿ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ನೋಡುವಂಥದ್ದಾಗಿರ್ಬೋದು. ಅಂಡ್ ಸಾಕಷ್ಟು ಇಮೋಷನಲ್ ರೈಡ್ ಇರುವಂತ ಒಂದು ಕತೆ ಆಗಿರ್ಬೋದು. ಎಲ್ಲವೂ ಈ ಸಿನಿಮಾದಲ್ಲಿ ಸಿಗುವಂಥದ್ದು, ಎಲ್ಲ ವರ್ಗದವ್ರಿಗೂ ಮಾಡಿರುವಂಥ ಸಿನಿಮಾ ಇದು. ಸೊ ಪೀರಿಯಾಡಿಕ್ ಆಗಿರ್ಲಿ, ಒಂದು ಹಿಸ್ಟೋರಿಕ್ ಆಗಿರ್ಲಿ, ಲವ್ ಸ್ಟೋರಿ, ಕಾಮಿಡಿ ಎಲ್ಲವೂ ಇರುವಂಥ ಸಿನಿಮಾ ಗತವೈಭವ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನವೆಂಬರ್ 14ನೇ ತಾರೀಕು ಗತವೈಭವ ಸಿನಿಮಾನ ಥಿಯೇಟರಲ್ಲೇ ನೋಡಿ ಮಿಸ್ ಮಾಡಬೇಡಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಬಾಯ್. ಸೊ ವೀಕ್ಷಕರೇ, ಇದೇ 14ಕ್ಕೆ ಗತವೈಭವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.